ನಮಸ್ಕಾರ. ಈ ದಿನ ಇದೊಂದು ತಂತ್ರ ಹೇಳೋದಂದರೆ, ನೀವು ಪ್ರೀತಿಸೋ ವ್ಯಕ್ತಿಯೇ ನಿಮ್ಮ ಮಾತನ್ನು ಕೇಳಬೇಕು. ಹಾಗೆಯೇ ನಿಮಗೆ ತುಂಬ ಜಗಳ ಆಗ್ತಾ ಇದೆ, ಲವರ್ಸ್ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಮನೇಲಿ ಹೇಳ್ದೆ ಅಂತ ಮಾತನ್ನು ಕೇಳ್ತಾ ಇಲ್ಲ ಅಂತ ಹೇಳುವವರು, ಆ ಒಂದು ಯಾವ ನಿಮ್ಮ ಪಾರ್ಟ್ನರ್ ಇರ್ತಾರೆ ಅವರ ಹೆಸರನ್ನು ಮಾತ್ರ ಈ ಒಂದು ಹರಳಿ ಎಲೆಯಲ್ಲಿ ಬರಿಬೇಕಾಗುತ್ತೆ. ಹರಳಿ ಎಲೆಯಲ್ಲಿ ಬರೆದ ನಂತರ ಈ ಒಂದು ಎಲೆಯನ್ನು ನೀವು ಈ ರೀತಿ ನೋಡಿ ವಿಡಿಯೋದಲ್ಲಿ ತೋರಿಸಿರುವ ಹಾಗೆಯೇ ಅದನ್ನು ಸುರುಳಿ ಆಕಾರದಲ್ಲಿ ಅದನ್ನು ಸುತ್ತಬೇಕಾಗುತ್ತೆ. ಆ ಒಂದು ಸುರುಳಿ ಆಕಾರದಲ್ಲಿ ಸುತ್ತಿದ ನಂತರ ಆ ಒಂದು ಎಲೆಯನ್ನು ಒಂದು ಬಿಳಿ ದಾರದಿಂದ ಅದನ್ನು ಕಟ್ಟಬೇಕಾಗುತ್ತೆ. ಹೀಗೆ ಬಿಳಿ ದಾರದಿಂದ ಕಟ್ಟಿದಂಥ ಈ ಎಲೆಯನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು, ಅಂದರೆ ಈ ಒಂದು ತಂತ್ರವನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡಬೇಕಾಗುತ್ತೆ. ಸೊ ಈ ತಂತ್ರವನ್ನು ಮಾಡಿದ ನಂತರ 1 ತಿಂಗಳುಗಳ ಕಾಲ ನೀವು ಈ ಒಂದು ದೇವರ ಕೋಣೆಯಲ್ಲಿ ಇಡಬೇಕಾಗುತ್ತೆ. ತದನಂತರ ಯಾವುದಾದ್ರೂ ನದಿಯಲ್ಲಿ ಇದನ್ನು ವಿಸರ್ಜನೆ ಮಾಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ನೀವು ಇಷ್ಟಪಟ್ಟವರು ನಿಮ್ಮ ಮಾತನ್ನು ಕೇಳ್ತಾರೆ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.